ವಿವಿಸಿ ನ್ಯೂಸ್ ಬೀಟ್ಗೆ ಸ್ವಾಗತ. ನಾನು ಸಮೀಕ್ಷಾ ಹಚ್ಚಾರ್. ಈಗ ಹೆಡ್ಲೈನ್ಸ್. ಬೇಲೂರು ಚಿಕ್ಕಮಗಳೂರು ರೈಲ್ವೆ ಯೋಜನೆ ಹೈಕೋರ್ಟ್ ಆದೇಶಕ್ಕೂ ಕ್ಯಾರೆ ಎನ್ನದ ಅಧಿಕಾರಿಗಳು. ರೈತರ ಭೂಮಿ ವಶಕ್ಕೆ ಪಡೆದು ದರ್ಪ. ಆರ್ಟಿಇ ವಿದ್ಯಾರ್ಥಿಗೆ ಶಿಕ್ಷಕರ ಅಟ್ಟಹಾಸ. ಶಾಲೆಯಲ್ಲಿ ಬಾಲಕನ ಮೇಲೆ ಅಮಾನುಷ ಹಲ್ಲೆ. ಸೆಂಟ್ ಫಿಲೋಮಿನಾ ಶಾಲೆ ವಿರುದ್ಧ ಪೋಷಕರ ಆಕ್ರೋಶ. ಎತ್ತಿನಹೊಳೆ ಪೈಪ್ಲೈನ್ ಜಾಯಿಂಟ್ ಸ್ಫೋಟ. 8 ಕೋಟಿ ಲೀಟರ್ ನೀರು ಪೋಲು. ಚುರುಕುಗೊಂಡ ದುರಸ್ತಿ ಕಾರ್ಯ. ಬೇಲೂರು ಸಕಲೇಶಪುರ ಚಿಕ್ಕಮಗಳೂರು ರೈಲ್ವೆ ಯೋಜನೆಗೆ ಸಂಬಂಧಿಸಿದಂತೆ ಹೈಕೋರ್ಟ್ ಆದೇಶವನ್ನ ಗಾಳಿಗೆ ತೂರಿ ಅಧಿಕಾರಿಗಳು ಅಕ್ರಮವಾಗಿ ರೈತರ ಭೂಮಿಯನ್ನ ಸ್ವಾಧೀನಪಡಿಸಿಕೊಳ್ಳುತ್ತಿದ್ದಾರೆ ಎಂದು ಸಂತ್ರಸ್ತ ರೈತರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬೇಲೂರು ಮತ್ತು ಚಿಕ್ಕಮಗಳೂರು ಮಧ್ಯದ ಸರ್ವೆ ನಂಬರ್ 77 ಹಾಗೂ 79ಕ್ಕೆ ಸಂಬಂಧಿಸಿದಂತೆ ಹೈಕೋರ್ಟ್ ಈ ಹಿಂದೆ ತಡೆ ಹಿಡಿದಿತ್ತು. ಇದೀಗ ಹೈಕೋರ್ಟ್ ಹಳೆಯ ಅವಾರ್ಡ್ ರದ್ದುಗೊಳಿಸಿ ಮರು ಮೌಲ್ಯಮಾಪನ ಮಾಡಿ ಹೊಸ ಪರಿಹಾರವನ್ನ ಘೋಷಿಸಿ ಎಂದು ಸೂಚಿಸಿತ್ತು. ಆದರೆ ಈ ಆದೇಶವನ್ನ ಪಾಲಿಸುವ ಬದಲು ಅಧಿಕಾರಿಗಳು ಹಳೆಯ ಪರಿಹಾರವನ್ನೇ ಸಮರ್ಥಿಸಿಕೊಳ್ಳುತ್ತಿದ್ದಾರೆ. ಎಸ್ಎಲ್ಒ ಮಂಜುನಾಥ್, ಸಕಲೇಶಪುರ ಎಸಿ, ಬೇಲೂರು ತಹಶೀಲ್ದಾರ್ ಹಾಗೂ ರೈಲ್ವೆ ಇಲಾಖೆಯ ಅಧಿಕಾರಿಗಳು ಪೊಲೀಸ್ ಭದ್ರತೆಯಲ್ಲಿ ಬಂದು ಯಾವುದೇ ನ್ಯಾಯಯುತ ಪರಿಹಾರ ನೀಡದೆಯೇ ಬಲವಂತವಾಗಿ ಭೂಮಿಯನ್ನ ಸ್ವಾಧೀನಪಡಿಸಿಕೊಂಡಿದ್ದಾರೆ ಎಂದು ರೈತರು ಆರೋಪಿಸಿದ್ದಾರೆ. ಬೆಳೆದಿರುವ ಮರಗಳಿಗೆ ಸೂಕ್ತ ಮೌಲ್ಯಮಾಪನ ಮಾಡಿಲ್ಲ, ಮರಗಳನ್ನ ಅಕ್ರಮವಾಗಿ ತೆರವುಗೊಳಿಸಿ ಎಲ್ಲೆಂದರಲ್ಲಿ ಬಿಸಾಡಲಾಗುತ್ತಿದೆ ಮತ್ತು ತಂತಿ ಬೇಲಿಗಳನ್ನ ಹಾಕಿ ರೈತರನ್ನ ಜಮೀನಿನಿಂದ ಹೊರಹಾಕಲಾಗುತ್ತಿದೆ. ಪ್ರತಿ ಕುಂಟೆಗೆ ಕೇವಲ 6,092 ರೂಪಾಯಿಗಳಷ್ಟು ಅಲ್ಪ ಮೊತ್ತ ಪರಿಹಾರ ನೀಡಿ ರೈತರನ್ನ ಬೀದಿ ಪಾಲು ಮಾಡಲಾಗುತ್ತಿದೆ. ಈ ಕೂಡಲೇ ಉನ್ನತ ಮಟ್ಟದ ತನಿಖೆಯಾಗಬೇಕು ಮತ್ತು ಹೈಕೋರ್ಟ್ ಆದೇಶದಂತೆ ಮರು ಮೌಲ್ಯಮಾಪನ ನಡೆಸಿ ಸರ್ಕಾರವು ಸಂತ್ರಸ್ತ ರೈತರಿಗೆ ಮಾರುಕಟ್ಟೆ ದರದಲ್ಲಿ ಉತ್ತಮ ಪರಿಹಾರ ನೀಡಬೇಕು ಎಂದು ರೈತರು ಒತ್ತಾಯಿಸಿದ್ದಾರೆ. ಇವತ್ತು ಬೇಲೂರು ಸಕಲೇಶಪುರ ಚಿಕ್ಕಮಗಳೂರು ಬ್ರಾಡ್ಗೇಜ್ ರೈಲಿಗೆ ಸಂಬಂಧಪಟ್ಟಂತೆ ಬೇಲೂರು ಮತ್ತು ಚಿಕ್ಕಮಗಳೂರು ಮಧ್ಯದಲ್ಲಿ ಇರ್ತಕ್ಕಂಥ ಸರ್ವೆ ನಂಬರು 79 ಮತ್ತು 77ರಲ್ಲಿ ಈಗಾಗಲೇ ಹೈಕೋರ್ಟು ಸ್ಟೇ ಇತ್ತು. ಸ್ಟೇ ವೇಕೆಂಟ್ ಆಗಿ ಹೈಕೋರ್ಟ್ ಏನು ಹೇಳಿದೆಯಪ್ಪ ಅಂತಂದರೆ ಇವರಿಗೆ ಅವಾರ್ಡನ್ನು ಮಾಡಿ ಅವಾರ್ಡ್ ಕ್ಯಾನ್ಸಲ್ ಮಾಡಿ ಅವಾರ್ಡ್ ಮಾಡಿ ಹೊಸ ಪರಿಹಾರವನ್ನು ಕೊಡಿ ಅಂತ ಹೇಳಿದೆ. ಆ ಸಂಬಂಧ ಈಗಾಗಲೇ SLO ಪರಿಶೀಲಿಸಿ ನಮಗೆ ಯಾವುದೇ ರೀತಿಯಾದಂಥ ಪರಿಹಾರ ಕೊಡದಂಗೆ ಯಥಾವತ್ತಾಗಿ ಅದು ಸರಿ ಇದೆ ಅಂತ ಹೇಳೋದ್ರ ಮೂಲಕ ಇವತ್ತು ನೇರವಾಗಿ ನಮ್ಮ ಭೂಮಿಗೆ ಸಂಬಂಧಪಟ್ಟಂಥ ಅಧಿಕಾರಿಗಳಾಗಿರ್ತಕ್ಕಂಥ SLO ಮಂಜುನಾಥ್ ಸರ್ ಅವರಾಗಿರ್ಬೋದು, ಮತ್ತು ಸಕಲೇಶಪುರದ AC ಅವರಾಗಿರ್ಬೋದು, ಬೇಲೂರು ತಹಸೀಲ್ದಾರರು ಮತ್ತು ಅನೇಕ ಕಂದಾಯ ಇಲಾಖೆ ಅಧಿಕಾರಿಗಳು ಮತ್ತು ರೈಲ್ವೆಗೆ ಸಂಬಂಧಪಟ್ಟಂಥ ಅಧಿಕಾರಿಗಳೆಲ್ಲರೂ ಬಂದು ಇವತ್ತು ಅಕ್ರಮವಾಗಿ ನಮ್ಮ ಭೂಮಿಗೆ ಪೊಲೀಸನ್ನು ಕರೆದು ರೈತರಿಂದ ಭೂಮಿಯನ್ನು ಇವತ್ತು ಅಕ್ವೈರ್ ಮಾಡ್ಕೊಂಡಿರ್ತಾರೆ. ಭಾಳ ಮುಖ್ಯವಾಗಿ ಭೂಮಿಲಿರ್ತಕ್ಕಂಥ ಮರಗಳನ್ನ ವ್ಯಾಲ್ಯೂಷನ್ ಮಾಡಿರೋದಿಲ್ಲ ಮತ್ತು ಇವತ್ತು ಆ ಮರಗಳನ್ನ ಅನಾಗತ್ಯವಾಗಿ ತೆಗೆದು ಒಂದು ಕಡೆಗೆ ದಬ್ತಾ ಇರೋ ಅಂಥದ್ದು, ತಂತಿ ಬೇಲಿಗಳನ್ನ ತಂದು ದಬ್ತಾ ಇರೋ ಅಂಥದ್ದು ಮತ್ತು ಭೂಮಿಯನ್ನು ರೈತರಿಂದ ಅಕ್ರಮವಾಗಿ ಕಿತ್ಕೊಳ್ತಾ ಇರೋ ಅಂಥದ್ದು. ಬರೀ 6,092 ರೂಪಾಯಿ ಒಂದು ಗುಂಟೆಗೆ ಪರಿಹಾರವನ್ನು ಕೊಡೋದ್ರ ಮೂಲಕ ಇವತ್ತು ಏನೇನು ಪರಿಹಾರ ಕೊಡದಲೇ ಈ ಭೂಮಿಯನ್ನು ಇವತ್ತು ಅಕ್ವೈರ್ ಮಾಡ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಇದರಿಂದ ನಮಗೆ ಒಂದು ಸಾಮಾಜಿಕ ನ್ಯಾಯವನ್ನು ಕೊಡೋದ್ರ ಮೂಲಕ ನಮಗೆ ಉತ್ತಮ ಪರಿಹಾರವನ್ನು ಕೊಡಬೇಕು ಅಂತೇಳಿ ಮತ್ತೊಮ್ಮೆ ಈ ಮೂಲಕ ನಾನು ಒತ್ತಾಯಿಸ್ತೀನಿ. ಆರ್ಟಿಇ ಅಡಿಯಲ್ಲಿ ಪ್ರವೇಶ ಪಡೆದ ವಿದ್ಯಾರ್ಥಿಯೊಬ್ಬನಿಗೆ ಶಾಲಾ ಶಿಕ್ಷಕರು ಅಮಾನವೀಯವಾಗಿ ಹಲ್ಲೆ ನಡೆಸಿದ ಘಟನೆ ಮರಿಯಪ್ಪನಪಾಳ್ಯದ ಸೆಂಟ್ ಫಿಲೋಮಿನಾ ಶಾಲೆಯಲ್ಲಿ ವರದಿಯಾಗಿದೆ. ಹಲ್ಲೆಗೊಳಗಾದ ಬಾಲಕನನ್ನ ಸಮರ್ಥ ಎಂದು ಗುರುತಿಸಲಾಗಿದ್ದು, ಸದ್ಯ ಆತ ನಾಯಂಡನಹಳ್ಳಿಯ ಬೆಟರ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾನೆ. ಸಂತ್ರಸ್ತ ಬಾಲಕ ಸಮರ್ಥ ಸೆಂಟ್ ಫಿಲೋಮಿನಾ ಶಾಲೆಯಲ್ಲಿ 7ನೇ ತರಗತಿಯಲ್ಲಿ ಓದುತ್ತಿದ್ದಾನೆ. ಆತ ಆರ್ಟಿಇ ಅಡಿಯಲ್ಲಿ ಪ್ರವೇಶ ಪಡೆದಿದ್ದ ಕಾರಣಕ್ಕಾಗಿಯೇ ಶಾಲೆಯ ಶಿಕ್ಷಕರು ಆತನ ಮೇಲೆ ದ್ವೇಷ ಸಾಧಿಸಿ ಮನಬಂದಂತೆ ಹಲ್ಲೆ ನಡೆಸಿದ್ದಾರೆ ಎಂದು ಬಾಲಕನ ಪೋಷಕರು ಗಂಭೀರ ಆರೋಪ ಮಾಡಿದ್ದಾರೆ. ಕಿರಾಣಿ ಅಂಗಡಿ ನಡೆಸುತ್ತಾ ಬದುಕು ಸಾಗಿಸುತ್ತಿರುವ ಬಾಲಕನ ಪೋಷಕರು ತಮ್ಮ ಮಗ ಆರ್ಟಿಇ ಕೋಟಾದಲ್ಲಿ ಓದುತ್ತಿರುವುದು ಶಾಲಾ ಆಡಳಿತ ಮಂಡಳಿ ಮತ್ತು ಶಿಕ್ಷಕರಿಗೆ ಇಷ್ಟವಿಲ್ಲ. ಇದೇ ಕಾರಣಕ್ಕೆ ಆತನನ್ನ ಗುರಿಯಾಗಿಸಿಕೊಂಡು ಶಾಲೆಯಲ್ಲಿ ಪದೇ ಪದೇ ಹಿಂಸಿಸಲಾಗುತ್ತಿದೆ. ಈಗ ಮಗುವಿನ ಮೇಲೆ ಹಲ್ಲೆ ನಡೆಸಿ ಆಸ್ಪತ್ರೆಗೆ ಸೇರಿಸುವ ಸ್ಥಿತಿ ತಂದೊಡ್ಡಿದ್ದಾರೆ ಎಂದು ಕಣ್ಣೀರಿಟ್ಟಿದ್ದಾರೆ. ಘಟನೆಗೆ ಸಂಬಂಧಿಸಿದಂತೆ ಶಾಲೆ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು ಮತ್ತು ಶಿಕ್ಷಕರ ಮೇಲೆ ಶಿಸ್ತು ಕ್ರಮ ಜರುಗಿಸಬೇಕೆಂದು ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ಸಕಲೇಶಪುರ ತಾಲೂಕಿನ ಅಲಸೂಲಿಗೆ ಗ್ರಾಮದ ಎತ್ತಿನಹೊಳೆ ಯೋಜನೆಯ ಪೈಪ್ಲೈನ್ ಜಾಯಿಂಟ್ ಒಡೆದು ಕೋಟ್ಯಾಂತರ ಲೀಟರ್ ನೀರು ಪೋಲಾಗಿದ್ದ ಪ್ರಕರಣದ ಬಳಿಕ ಅಧಿಕಾರಿಗಳು ದುರಸ್ತಿ ಕಾರ್ಯ ಆರಂಭಿಸಿದ್ದಾರೆ. ಹಲಸೂಲಿಗೆ ಗ್ರಾಮದ ಬಳಿ ಶನಿವಾರ ತಡರಾತ್ರಿ ಎತ್ತಿನಹೊಳೆ ಯೋಜನೆಯ ಪೈಪ್ಲೈನ್ನ ಜಾಯಿಂಟ್ ಒಡೆದು ಸುಮಾರು 8 ಕೋಟಿ ಲೀಟರ್ ನೀರು ಪೋಲಾಗಿತ್ತು. ಘಟನೆ ಬಳಿಕ ಸ್ಥಳಕ್ಕೆ ಭೇಟಿ ನೀಡಿದ ಎತ್ತಿನಹೊಳೆ ಯೋಜನೆ ಇಂಜಿನಿಯರ್ಗಳು ಪರಿಶೀಲನೆ ನಡೆಸಿ ದುರಸ್ತಿ ಕಾಮಗಾರಿಗೆ ಚಾಲನೆ ನೀಡಿದ್ದಾರೆ.
ಪೈಪ್ನಲ್ಲಿ ಉಳಿದಿರುವ ನೀರನ್ನ ಹೊರಹರಿಸಲು ಪೈಪ್ಗೆ ರಂಧ್ರಗಳನ್ನು ಕೊರೆದು ತಗ್ಗು ಪ್ರದೇಶಕ್ಕೆ ಹರಿಸಲಾಗಿದ್ದು, ಸುಮಾರು 126 ಕಿಲೋಮೀಟರ್ ಉದ್ದದ ಪೈಪ್ಲೈನ್ನಲ್ಲಿ ಅಂದಾಜು 20,000 ಜಾಯಿಂಟ್ಗಳಿದ್ದು, ನೀರಿನ ಒತ್ತಡದಿಂದ ಒಂದು ಜಾಯಿಂಟ್ ಹೊಡೆದ ಪರಿಣಾಮ ಈ ಅವಘಡ ಸಂಭವಿಸಿದೆ. ಶೀಘ್ರದಲ್ಲೇ ದುರಸ್ತಿ ಕಾರ್ಯ ಪೂರ್ಣಗೊಳಿಸಲಾಗುವುದು ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಇಂತಹ ಘಟನೆಗಳು ಮರುಕಳಿಸದಂತೆ ಗುಣಮಟ್ಟದ ಕಾಮಗಾರಿ ನಡೆಸಬೇಕು ಎಂದು ಸ್ಥಳೀಯರು ಒತ್ತಾಯಿಸಿದ್ದಾರೆ. ರಾಜ್ಯ ರಾಜಧಾನಿ ಬೆಂಗಳೂರನ್ನ ಕಸಮುಕ್ತವನ್ನಾಗಿಸುವ ಮತ್ತು ನಗರದ ಸೌಂದರ್ಯವನ್ನ ಮರುಕಳಿಸುವ ನಿಟ್ಟಿನಲ್ಲಿ ಸರ್ಕಾರ ಮಹತ್ವದ ನಿರ್ಧಾರ ಕೈಗೊಂಡಿದೆ. ಇದೇ ಬರುವ ಆಗಸ್ಟ್ ತಿಂಗಳಿನಿಂದ ಕಸಮುಕ್ತ ಬೆಂಗಳೂರು ವಿಶೇಷ ಅಭಿಯಾನಕ್ಕೆ ಚಾಲನೆ ನೀಡಲಾಗುವುದು ಎಂದು ಸಚಿವ ಕೃಷ್ಣ ಬೈರೇಗೌಡ ಅವರು ತಿಳಿಸಿದ್ದಾರೆ. ನಗರದ ವಿವಿಧ ಕಡೆಗಳಲ್ಲಿ ಕಸದ ರಾಶಿಗಳು ಬಿದ್ದಿರುವುದು ಮತ್ತು ಇದರಿಂದ ಸಾರ್ವಜನಿಕರಿಗೆ ಉಂಟಾಗುತ್ತಿರುವ ತೊಂದರೆಗಳನ್ನು ಗಂಭೀರವಾಗಿ ಪರಿಗಣಿಸಿದ ಸಚಿವರು ಅಧಿಕಾರಿಗಳೊಟ್ಟಿಗೆ ಸಭೆ ನಡೆಸಿ ನಂತರ ಮಾತನಾಡಿ, ನಗರದ ನಿವಾಸಿಗಳಿಗೆ ಕಸದಿಂದ ಸ್ವಾತಂತ್ರ್ಯ ಸಿಗಬೇಕು. ಆಗಸ್ಟ್ ತಿಂಗಳಲ್ಲಿ ನಗರದ ಯಾವುದೇ ಮೂಲೆಯಲ್ಲಿ ಕಸದ ಸಮಸ್ಯೆ ಕಾಣಬಾರದು. ಈ ನಿಟ್ಟಿನಲ್ಲಿ ಅಧಿಕಾರಿಗಳು ಜವಾಬ್ದಾರಿಯುತವಾಗಿ ಕೆಲಸ ಮಾಡಬೇಕು. ನಾಗರಿಕರ ಆರೋಗ್ಯ ಮತ್ತು ನಗರದ ಸ್ವಚ್ಛತೆಯನ್ನ ಗಮನದಲ್ಲಿಟ್ಟುಕೊಂಡು ಕೇವಲ ತಾತ್ಕಾಲಿಕ ಕ್ರಮಗಳಷ್ಟೇ ಅಲ್ಲದೆ ಕಸದ ವಿಲೇವಾರಿಯ ಶಾಶ್ವತ ವ್ಯವಸ್ಥೆಯ ಬಗ್ಗೆಯೂ ಗಮನ ಹರಿಸುವಂತೆ ಸೂಚನೆ ನೀಡಿದ್ದಾರೆ. ಬೆಂಗಳೂರನ್ನ ಕಸಮುಕ್ತವನ್ನಾಗಿಸುವುದು ನಮ್ಮ ಆದ್ಯತೆ. ಆಗಸ್ಟ್ ತಿಂಗಳಲ್ಲಿ ಇಡೀ ನಗರದಲ್ಲಿ ಎಲ್ಲೂ ಕಸದ ರಾಶಿಗಳು ಕಾಣದಂತೆ ಅಧಿಕಾರಿಗಳು ಕಾರ್ಯನಿರ್ವಹಿಸಬೇಕು. ನಗರದ ನಿವಾಸಿಗಳಿಗೆ ಕಸದ ಬಾಧೆಯಿಂದ ಮುಕ್ತಿ ನೀಡಿ ಸ್ವಚ್ಛ ವಾತಾವರಣ ಕಲ್ಪಿಸಿಕೊಡುವುದು ನಮ್ಮ ಗುರಿ. ಈ ಅಭಿಯಾನವನ್ನ ಅಧಿಕಾರಿಗಳು ನಿರ್ಲಕ್ಷಿಸದೆ ಅತ್ಯಂತ ಗಂಭೀರವಾಗಿ ತೆಗೆದುಕೊಳ್ಳಬೇಕು ಎಂದಿದ್ದಾರೆ. ಮಗುವಿನ ನಗುವಿಗಾಗಿ ಕಾಯುತ್ತಿರುವ ದಂಪತಿಗಳಿಗೆ ಕಾನೂನುಬದ್ಧವಾಗಿ ಪಾಲಕರಾಗುವ ಅವಕಾಶ ಕಲ್ಪಿಸುವ ಹಾಗೂ ದತ್ತು ಸ್ವೀಕಾರ ಪ್ರಕ್ರಿಯೆಯ ಬಗ್ಗೆ ಅರಿವು ಮೂಡಿಸುವ ಉದ್ದೇಶದಿಂದ ಜಿಲ್ಲಾಡಳಿತ ದತ್ತು ಬದುಕಿಗೆ ಹೊಸ ಬೆಳಕು ಎಂಬ ವಿಶೇಷ ಕಾರ್ಯಕ್ರಮವನ್ನು ಆಯೋಜಿಸಿದೆ. ಈ ಕುರಿತು ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದ ಜಿಲ್ಲಾಧಿಕಾರಿಗಳು, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಹಾಗೂ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕದ ಸಹಯೋಗದಲ್ಲಿ ನಗರದ ಗಾಂಧಿ ಭವನದಲ್ಲಿ ಜುಲೈ 17ರ ಶುಕ್ರವಾರ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಕೇಂದ್ರ ಸರ್ಕಾರದ ಅಧಿಕೃತ ಕಾರಾ ಪೋರ್ಟಲ್ ಮೂಲಕ ಸುರಕ್ಷಿತವಾಗಿ ಮಗುವನ್ನು ದತ್ತು ಪಡೆಯುವ ವಿಧಾನ ಕುರಿತು ಕಾರ್ಯಕ್ರಮದಲ್ಲಿ ವಿವರಿಸಲಾಗುವುದು. ದತ್ತು ಸ್ವೀಕಾರಕ್ಕೆ ಸಂಬಂಧಿಸಿದ ಸಾರ್ವಜನಿಕರ ಗೊಂದಲಗಳು ಮತ್ತು ತಪ್ಪು ಕಲ್ಪನೆಗಳು ನಿವಾರಿಸುವ ವೇದಿಕೆಯಾಗಿ ಇದು ಕೆಲಸ ಮಾಡಲಿದೆ. ದಂಪತಿಗಳು ಹಾಗೂ ಸಾರ್ವಜನಿಕರು ಕಾನೂನು ಚೌಕಟ್ಟು, ಅಗತ್ಯ ದಾಖಲೆಗಳು ಮತ್ತು ಅರ್ಹತೆಗಳ ಬಗ್ಗೆ ತಜ್ಞರೊಂದಿಗೆ ನೇರ ಮತ್ತು ಮುಕ್ತ ಸಂವಾದ ನಡೆಸಬಹುದು. ಒಂದು ಮಗು ತನ್ನ ಪಾಲಕರನ್ನ ಹುಡುಕುತ್ತಿದ್ದರೆ ಪಾಲಕರು ಮಗುವಿಗಾಗಿ ಕಾಯುತ್ತಿದ್ದಾರೆ. ಇಂತಹ ಇಬ್ಬರನ್ನ ಕಾನೂನುಬದ್ಧವಾಗಿ ಒಂದಾಗಿಸುವ ಈ ಸಾಮಾಜಿಕ ಚಳವಳಿಯಲ್ಲಿ ಆಸಕ್ತ ದಂಪತಿಗಳು, ಸ್ವಯಂ ಸೇವಾ ಸಂಸ್ಥೆಗಳು ಹಾಗೂ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಕಾರ್ಯಕ್ರಮದ ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ಮನವಿ ಮಾಡಿದ್ದಾರೆ. ದತ್ತು ಪ್ರಕ್ರಿಯೆಯನ್ನ ಕಾನೂನಾತ್ಮಕವಾಗಿ ನಡೆಸುವುದು ಹೇಗೆ, ಒಂದು ಮಗುವಿನ ನಿರೀಕ್ಷೆಯಲ್ಲಿ ಅದನ್ನು ಕಾನೂನಾತ್ಮಕವಾಗಿ ತಮ್ಮ ಅರ್ಜಿಯನ್ನು ಕಾರಾ ಅಪ್ಲಿಕೇಶನಲ್ಲಿ ಹಾಕಿ ಅದನ್ನು ನಿಯಮಾನುಸಾರ ಮಗುವನ್ನು ದತ್ತು ಪಡೆಯುವುದು ಹೇಗೆ ಅನ್ನುವ ವಿಚಾರವಾಗಿ ಒಂದು ಕಾರ್ಯಾಗಾರ ನಮ್ಮ ಹಾಸನ ಜಿಲ್ಲೆಯಲ್ಲಿ ನಡೀತಾ ಇದೆ. ಅದು ಗಾಂಧಿ ಭವನದಲ್ಲಿ ದಿನಾಂಕ 17ನೇ ತಾರೀಕು ಬೆಳಿಗ್ಗೆ 11 ಗಂಟೆಗೆ ತಾವೆಲ್ಲರೂ ಕಾರ್ಯಾಗಾರದಲ್ಲಿ ಭಾಗವಹಿಸಿ ಈ ದತ್ತು ಪ್ರಕ್ರಿಯೆಯಲ್ಲಿ ಇರ್ತಕ್ಕಂತಹ ತಮ್ಮ ಅನೇಕ ಪ್ರಶ್ನೆಗಳನ್ನು ಮತ್ತು ತಮ್ಮ ಗೊಂದಲಗಳನ್ನು ನಿವಾರಿಸಿಕೊಳ್ಳಬಹುದು. ದತ್ತು ಪ್ರಕ್ರಿಯೆ ಎಂದಿಗೂ ಕಾನೂನಾತ್ಮಕವಾಗಿರಬೇಕು ಮತ್ತು ಅದು ಸುರಕ್ಷಿತ ದತ್ತು ಪ್ರಕ್ರಿಯೆ ಆಗಿರ್ತದೆ. ಒಂದು ಮಗುವಿನ ನಿರೀಕ್ಷೆ ನಿಮಗೆ ಎಷ್ಟಿರ್ತದೋ ಹಾಗೆ ಆ ಮಗುವಿಗೂ ಸಹ ಒಂದು ಕುಟುಂಬದ ಆಸರೆ ಅಷ್ಟೇ ಅವಶ್ಯ. ಇಂತಹ ಒಂದು ವಿಶೇಷ ಕಾರ್ಯಾಗಾರದಲ್ಲಿ ತಾವೆಲ್ಲರೂ ಭಾಗವಹಿಸಿ ಮತ್ತು ಯಾರು ದತ್ತನ್ನು ತೆಗೆದುಕೊಳ್ಬೇಕು ಅಂತ ಇದ್ದೀರೋ ಅಂತಹ ಪೋಷಕರಿಗೆ ಇದು ಒಂದು ಸುವರ್ಣ ಅವಕಾಶ ಅಂತ ಹೇಳ್ತೀನಿ. ದಯವಿಟ್ಟು ಭಾಗವಹಿಸಿ ಇದರ ಪ್ರಯೋಜನವನ್ನು ಪಡೆದುಕೊಳ್ಳಿ. ಹಾಸನ ಜಿಲ್ಲೆಯ ಅರಕಲಗೂಡು ತಾಲೂಕಿನ ಕೊಣನೂರು ಹೋಬಳಿಯ ಚಿಕ್ಕಬೊಮ್ಮನಹಳ್ಳಿ ಗ್ರಾಮದಲ್ಲಿ ಹುಚ್ಚುನಾಯಿ ಅಟ್ಟಹಾಸ ಮೆರೆದಿದ್ದು 8 ವರ್ಷದ ಬಾಲಕ ಸೇರಿದಂತೆ ಮಹಿಳೆ ಹಾಗೂ ಜಾನುವಾರುಗಳ ಮೇಲೆ ದಾಳಿ ನಡೆಸಿ ಗಾಯಗೊಳಿಸಿದೆ. ಈ ಘಟನೆಯಿಂದ ಗ್ರಾಮಸ್ಥರು ತೀವ್ರ ಆತಂಕಗೊಂಡಿದ್ದಾರೆ. ಗುಡಗೌಡ ಎಂಬ ಬಾಲಕ ತನ್ನ ಅಜ್ಜಿ ಮನೆಯ ಮುಂದೆ ಆಟವಾಡುತ್ತಿದ್ದ ವೇಳೆ ಏಕಾಏಕಿ ದಾಳಿ ನಡೆಸಿದ ಹುಚ್ಚುನಾಯಿ ಆತನ ತಲೆ ಹಾಗೂ ಮುಖಕ್ಕೆ ತೀವ್ರವಾಗಿ ಕಚ್ಚಿದೆ. ಗಂಭೀರವಾಗಿ ಗಾಯಗೊಂಡ ಬಾಲಕನನ್ನ ತಕ್ಷಣ ಕೊಣನೂರು ಸಮುದಾಯ ಆರೋಗ್ಯ ಕೇಂದ್ರಕ್ಕೆ ಕರೆದೊಯ್ದು ಪ್ರಾಥಮಿಕ ಚಿಕಿತ್ಸೆ ನೀಡಲಾಯಿತು. ನಂತರ ಹೆಚ್ಚಿನ ಚಿಕಿತ್ಸೆಗಾಗಿ ಹಾಸನ ಜಿಲ್ಲಾಸ್ಪತ್ರೆಗೆ ದಾಖಲಿಸಲಾಗಿದ್ದು ಬಾಲಕನ ಆರೋಗ್ಯ ಗಂಭೀರವಾಗಿದೆ ಎಂದು ವೈದ್ಯರು ತಿಳಿಸಿದ್ದಾರೆ.
ಬಾಲಕನ ಮೇಲೆ ದಾಳಿ ನಡೆಸಿದ ನಂತರ ಅದೇ ನಾಯಿ ರಸ್ತೆಯಲ್ಲಿ ನಡೆದುಕೊಂಡು ಹೋಗುತ್ತಿದ್ದ ರೇಣುಕಾ ಎಂಬುವವರ ಮೇಲೂ ಎರಗಿ ಗಾಯಗೊಳಿಸಿದೆ. ಅಷ್ಟೇ ಅಲ್ಲದೆ ಸಮೀಪದಲ್ಲಿದ್ದ ಜಾನುವಾರುಗಳಿಗೂ ಕಚ್ಚಿರುವ ಕುರಿತು ಗ್ರಾಮಸ್ಥರು ಮಾಹಿತಿ ನೀಡಿದ್ದಾರೆ. ಒಂದೇ ಗ್ರಾಮದ ವಿವಿಧ ಕಡೆಗಳಲ್ಲಿ ನಾಯಿ ದಾಳಿ ನಡೆಸಿರುವುದು ಗ್ರಾಮಸ್ಥರಲ್ಲಿ ಭಯದ ವಾತಾವರಣವನ್ನ ಸೃಷ್ಟಿಸಿದೆ. ನಾಯಿಗಳನ್ನ ನಿಯಂತ್ರಿಸುವಲ್ಲಿ ವಿಫಲರಾಗಿರುವ ಸಂಬಂಧಪಟ್ಟ ಇಲಾಖೆಯ ವಿರುದ್ಧ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದು, ಕೂಡಲೇ ಹುಚ್ಚುನಾಯಿಯನ್ನ ಸೆರೆ ಹಿಡಿದು ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದ್ದಾರೆ. ಏನಾಗಿದೆ ಅಂತಂದ್ರೆ ಚಿಕ್ಕ ಹುಡುಗ ಅಂದ್ರೆ 8-9 ವರ್ಷದ ಹುಡುಗನ 8 ವರ್ಷ ಹುಡುಗನ ಹುಚ್ಚುನಾಯಿ ಒಂದು ಬಂದು ಹೆಂಗೆ ಕಡ್ದಿದೆ ಅಂದ್ರೆ ಯಾವ ರೀತಿ ಅದು ಹೇಳಕ್ಕೆ ತೀರ್ದು. ಯಾಕೆ ಅಂತಂದ್ರೆ ಒಂದು ಹೆಚ್ಚು ಕಮ್ಮಿ ಒಂದು ಮರಿ ಹೊಡೆದ ರೀತಿ ಮಾಡಿದೆ ಒಂದು ನಾಯಿ. ಅದು ಏನಾಗಿದೆ ಅಂತ ಅಂದ್ರೆ ಈಗ ಇಲ್ಲಿ ಮತ್ತು ಇಲ್ಲಿ ಫುಲ್ಲು ಓಪನ್ ಆಗಿದೆ. ಅದು ಮಗು ಏನಾಗಿದೆ, ಅದು ಅಸ್ವಸ್ಥಗೊಂಡಿದೆ. ಅದನ್ನ ಟ್ರೀಟ್ಮೆಂಟ್ಗೆ ಇಲ್ಲಿ ಆಗಲ್ಲ, ಕೊಂಡೊಂದ್ರಲ್ಲಿ ಆಗಲ್ಲ ಅಂತ ಅಂದ್ಬಿಟ್ಟು ಆಸ್ಪತ್ರೆಗೆ ಕಳಿಸಿದ್ದಾರೆ. ಅದು ಒಬ್ಬರಿಗೆ ಅಲ್ಲ, ಇದೊಂದು ಹುಡುಗನ್ ಕಡ್ದು ಸುಮ್ಮನೆ ಆಗಿಲ್ಲ. ಅದು ಊರಿಗೆ ಹೋಗಿ ಅಲ್ಲೂ ಒಂದು 4-5 ಜನಕ್ಕೆ ಗಾಯ ಮಾಡಿದೆ, ಮತ್ತೆ ಹಸುಗಳಿಗೂ ಕೂಡ ಕಚ್ಚಿದೆ. ಅದೇ 6-7 ಜನಕ್ಕೆ ಗಾಯ ಮಾಡಿದೆ, ಮತ್ತೆ ಹಸುಗಳಿಗೂ ಕಡ್ದಿದೆ. ಇದರಿಂದ ಏನು ಅಂತ ಅಂದ್ರೆ, ಏನು ಪಂಚಾಯತಿ ಕಡೆಯಿಂದ ನಾವು ಕೇಳ್ಕೊಳ್ಳೋದು ಏನು ಅಂತ ಅಂದ್ರೆ, ಈ ನಾಯಿಗಳು ಏನಿದಾವೆ ಅವ್ರವ್ರು ಸಾಯ್ಕೊಂಡಿರೋನು ಬಿಟ್ಟು, ಅವ್ರವ್ರು ಸಾಯ್ಕೊಂಡಿರೋ ಏನಿರ್ತವೆ ಅವ್ರವ್ರ ಅಂಡರಲ್ಲಿ ಇರ್ಬೇಕೆ ಹೊರತು ಬೀದಿ ನಾಯಿಗಳು ಏನಿದಾವೆ ಒಂದ್ ಸ್ವಲ್ಪ ಕಂಟ್ರೋಲ್ ಅವಾಯ್ಡ್ ಮಾಡ್ಲೇಬೇಕು. ಯಾಕೆ ಅಂತಂದ್ರೆ ಮಕ್ಳು ಮರಿನ ಯಾರು ಕಟ್ಟಾಕೊಂಡು ಸಾಕಕ್ಕಾಗಲ್ಲ. ಬೀದಿನ ಮಕ್ಳು ಓಡಾಡ್ದಾನೆ ಇನ್ನೆಲ್ಲೂ ಓಡಾಡಕ್ಕಾಗಲ್ಲ. ಮನೆ ಒಳಗಡೆ ಕೂಡಾಕೊಂಡಿದ್ರೆ ಕೂಡ್ ಮಕ್ಳು ಆಯ್ತಾರೆ ಅಂದ್ಬಿಟ್ಟು ಏನ್ ಮಾಡ್ತಾರೆ, ಹೊರಗಡೆ ಆಟ ಆಡ್ಲಿ ಅಂತ ಬಿಡ್ತಾರೆ. ಈ ಬುಟ್ಟಂಟ ಸಮಯದಲ್ಲಿ ಹಿಂಗೆ ಈ ತರ ಆಗುತ್ತೆ ಅಂತ ಅಂದ್ರೆ ಈ ನಾಯಿಗಳನ್ನ ಒಂದ್ ಸ್ವಲ್ಪ ಕಂಟ್ರೋಲ್ ಮಾಡ್ಬೇಕು, ಅವಾಯ್ಡ್ ಮಾಡ್ಬೇಕು. ಇದರಿಂದಾಗಿ ಜನಗಳು ಒಂದ್ ಸ್ವಲ್ಪ ಈಗಲಾರ ಎಚ್ಚೆತ್ಕೊಂಡು ಮಕ್ಳು ಮರಿಗಳ ಬಗ್ಗೆ ನಿಗಾ ವಹಿಸ್ಬೇಕು. ಬಣ್ಣೂರು ತಾಲೂಕಲ್ಲೇ ಈ ತರ ಹೋಬ್ಳಿಲೇ ಈ ತರ ಆಗಿರೋದು ನಮ್ಗೆಲ್ಲ ಶೋಚನೀಯ ಕಾರ್ಯವಾಗಿದೆ. ಯಾಕೆ ಅಂತಂದ್ರೆ ಈ ತರ ಆದ್ರೆ ಮಕ್ಕಳು ಈಗ ದೊಡ್ಡರಾದ್ರೆ ಹೆಂಗ ಹೇಳ್ಕೊಂತ ತಡ್ಕೋಬಹುದು. ಅವ್ರು 8 ವರ್ಷದ ಮಗು, ಅದು ಹೆಂಗೆ ತಡಿಬೇಡಿ ಹೇಳಿ. ಆ ನೋವು ತುಂಬಾ ಕ್ರಿಟಿಕಲ್ ಆಗಿದೆ. ಪರಿಸ್ಥಿತಿನೂ ಕೂಡ ಭಾರಿ ಹದಗೆಟ್ಟಿದೆ. ಯಾಕೆ ಅಂತಂದ್ರೆ ಇಲ್ಲಿ ಆಗಲ್ಲ ಅಂತ ಹಾಸ್ಪಿಟಲ್ ಕರ್ಕೊಂಡು ಹೋಗಿದ್ದಾರೆ. ಅಲ್ಲಿ ಏನು ಇದ್ ಮಾಡೋ ರಿಪೋರ್ಟ್ ಬರುತ್ತೆ ನೋಡ್ಬೇಕು. ಮತ್ತೆ ಅವಂದೇ ಪಾಪನ ಹೆಸರೇನು ಗುಣವಂತ ಅಂತ ಚಿಕ್ಕಬೊಮ್ಮನಹಳ್ಳಿ. ಇವರೇ ಅವರ ಅವ್ರ ತಾತನ ಮನೆಯಲ್ಲೇ ಬೆಳೀತಿದ್ರು. ಜಿಲ್ಲೆಯ ಸಕಲೇಶಪುರ ತಾಲೂಕಿನ ಹೊಸೂರು ಎಸ್ಟೇಟ್ನಲ್ಲಿ ಜನರ ಪ್ರೀತಿಗೆ ಪಾತ್ರವಾಗಿರುವ ಕಾಡಾನೆ ಭೀಮನ ಮೇಲೆ ಅಸ್ಸಾಂ ಮೂಲದ ಕಾರ್ಮಿಕನೊಬ್ಬ ಕಲ್ಲು ತೂರಿದ ಘಟನೆ ನಡೆದಿದೆ. ಈ ದೃಶ್ಯ ಮೊಬೈಲ್ನಲ್ಲಿ ಸೆರೆಯಾಗಿದ್ದು ಪ್ರಾಣಿ ಪ್ರಿಯರು ಮತ್ತು ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಹೊಸೂರು ಎಸ್ಟೇಟ್ನಲ್ಲಿ ಕೂಲಿ ಕೆಲಸಕ್ಕೆ ಬಂದಿರುವ ಅಸ್ಸಾಂ ಮೂಲದ ಕಾರ್ಮಿಕರಿಗೆ ಎಸ್ಟೇಟ್ ಮಾಲೀಕರು ಲೈನ್ ಮನೆಗಳನ್ನ ನೀಡಿದ್ದರು ಎಂದು ಬೆಳಿಗ್ಗೆ ಕಾರ್ಮಿಕರ ಮನೆಗಳ ಮುಂಭಾಗದ ರಸ್ತೆಯಲ್ಲಿ ಕಾಡಾನೆ ಭೀಮ ತನ್ನ ಪಾಡಿಗೆ ತಾನು ನಿಧಾನವಾಗಿ ಸಾಗುತ್ತಿದ್ದ. ಈ ವೇಳೆ ಕಾರ್ಮಿಕರೊಬ್ಬ ಕಲ್ಲು ತೂರಿ ಕೀಟಲೆ ಮಾಡಿದ್ದಾನೆ. ಪದೇ ಪದೇ ಕಲ್ಲು ತೂರಿದ್ರಿಂದ ರೊಚ್ಚಿಗೆದ್ದ ಭೀಮ ಗೀಳಿಡುತ್ತಾ ಕಾರ್ಮಿಕನತ್ತ ನುಗ್ಗಲು ಯತ್ನಿಸಿದೆ. ಬಳಿಕ ಅಲ್ಲಿಂದ ತೆರಳಿದೆ. ಈ ಘಟನೆ ಮೊಬೈಲ್ ಕ್ಯಾಮೆರಾದಲ್ಲಿ ಸೆರೆಯಾಗಿದ್ದು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗುತ್ತಿದೆ. ಯಾರಿಗೂ ತೊಂದರೆ ಕೊಡದೆ ಗ್ರಾಮದೊಳಗೆ ಹಾಗೂ ವಾಹನ ಸಂಚಾರ ಹೆಚ್ಚಿರುವ ರಸ್ತೆಗಳಲ್ಲಿ ಸಹ ಶಾಂತವಾಗಿ ಓಡಾಡುವ ಕಾಡಾನೆ ಭೀಮನ ಮೇಲೆ ಹಲ್ಲೆ ನಡೆಸಿರುವ ಕಾರ್ಮಿಕನ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ಸ್ಥಳೀಯರು ಹಾಗೂ ಪ್ರಾಣಿ ಪ್ರಿಯರು ಆಗ್ರಹಿಸಿದ್ದಾರೆ. ಅರಣ್ಯ ಇಲಾಖೆ ಕೂಡ ಪ್ರಕರಣದ ಬಗ್ಗೆ ತನಿಖೆ ನಡೆಸಿ ಅಗತ್ಯ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿದ್ದಾರೆ. ಮನೆ ಕಳ್ಳತನ ಪ್ರಕರಣಗಳನ್ನು ತಡೆಗಟ್ಟುವ ಮತ್ತು ಸಾರ್ವಜನಿಕರಲ್ಲಿ ಸುರಕ್ಷತೆಯ ಅರಿವು ಮೂಡಿಸುವ ಉದ್ದೇಶದಿಂದ ಅರಸೀಕೆರೆ ನಗರ ಪೊಲೀಸ್ ಠಾಣೆಯ ವತಿಯಿಂದ ವಿನೂತನ ಜಾಗೃತಿ ಅಭಿಯಾನವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ನಗರ ಪೊಲೀಸ್ ಇನ್ಸ್ಪೆಕ್ಟರ್ ಕೃಷ್ಣಕುಮಾರ್ ತಿಳಿಸಿದ್ದಾರೆ. ನಗರದ ವಿವಿಧ ಬಡಾವಣೆಗಳಲ್ಲಿ ಪೊಲೀಸರು ಮನೆ ಮನೆಗೆ ತೆರಳಿ ಕರಪತ್ರಗಳನ್ನು ವಿತರಿಸುತ್ತಿದ್ದು, ಮನೆಗಳನ್ನು ನಿರ್ಜನವಾಗಿ ಬಿಟ್ಟು ಹೊರಗೆ ಹೋಗುವಾಗ ಕೈಗೊಳ್ಳಬೇಕಾದ ಮುಂಜಾಗ್ರತಾ ಕ್ರಮಗಳ ಬಗ್ಗೆ ಸಾರ್ವಜನಿಕರಿಗೆ ಮಾಹಿತಿ ನೀಡುತ್ತಿದ್ದಾರೆ. ಮನೆಯಿಂದ ಹೊರ ಹೋಗುವಾಗ ನಂಬಿಕಸ್ಥ ವ್ಯಕ್ತಿಯನ್ನ ಮನೆಯಲ್ಲಿ ಇರಿಸುವುದು, ಮನೆಯ ಸುತ್ತಮುತ್ತ ಉತ್ತಮ ಗುಣಮಟ್ಟದ ಸಿಸಿ ಕ್ಯಾಮೆರಾಗಳನ್ನು ಅಳವಡಿಸುವುದು ಹಾಗೂ ಚಿನ್ನಾಭರಣ ನಗದು ಹಣವನ್ನ ಮನೆಯಲ್ಲಿ ಇಡದೆ ಬ್ಯಾಂಕ್ ಲಾಕರ್ನಲ್ಲಿ ಸಂರಕ್ಷಿಸುವುದು, ಗ್ಯಾಸ್, ವಿದ್ಯುತ್ ಉಪಕರಣ, ಸೋಲಾರ್ ಗೀಸರ್ ದುರಸ್ತಿ ಅಥವಾ ಪಾರ್ಸೆಲ್ ನೆಪದಲ್ಲಿ ಬರುವ ಅಪರಿಚಿತರ ಗುರುತಿನ ಚೀಟಿಯನ್ನ ಕಡ್ಡಾಯವಾಗಿ ಪರಿಶೀಲಿಸುವುದು, ತಮ್ಮ ಪ್ರಯಾಣದ ವಿವರ ಅಥವಾ ಮನೆ ಖಾಲಿ ಇರುವ ಮಾಹಿತಿಯನ್ನ ಸಾಮಾಜಿಕ ಜಾಲತಾಣಗಳಲ್ಲಿ ಹಂಚಿಕೊಳ್ಳದಂತೆ ಎಚ್ಚರ ವಹಿಸುವುದು, ತಮ್ಮ ಪ್ರದೇಶದಲ್ಲಿ ಕಂಡುಬರುವ ಅನುಮಾನಾಸ್ಪದ ವ್ಯಕ್ತಿ ಅಥವಾ ವಾಹನಗಳ ಬಗ್ಗೆ ತಕ್ಷಣ ಪೊಲೀಸರಿಗೆ ಮಾಹಿತಿ ನೀಡುವಂತೆ ತಿಳಿಸಿದ್ದಾರೆ. ಬಹಳ ಶ್ರಮ ಇದೆ, ಆದ್ರೂ ಕೂಡ ಅದನ್ನ ತಡೆಗಟ್ಟೋದು ಬಹಳ ಸೂಕ್ತ ಅಂತ ಮನಗಂಡು ನಮ್ಮ ಮೇಲಧಿಕಾರಿಗಳ ಆದೇಶದಂತೆ ನಾವು ಈ ದಿನ ಅರಸೀಕೆರೆ ನಗರ ಪೊಲೀಸ್ ಠಾಣಾ ವ್ಯಾಪ್ತಿ ನಂಜುಗೊಂಡಳ್ಳಿ ಬಡಾವಣೆಗೆ ಬಂದು ಈ ಏನು ಮನೆ ಕಳ್ಳತನ ತಡೆಗಟ್ಟಲು ಮುಂಜಾಗ್ರತಾ ಕ್ರಮಗಳ ಕುರಿತು ಈ ಕೆಲವು ಅಂಶಗಳನ್ನು ನಾವು ಟೈಪ್ ಮಾಡಿಸಿದ್ದೇವೆ. ಇಲ್ಲಿ ನಮ್ಮ ಪೊಲೀಸ್ ಇಲಾಖೆಯ ಏನಿದೆ ಫೋನ್ ನಂಬರ್ ಇದೆ. ದಿನದ 24 ಗಂಟೆನೂ ಕೂಡ ಈ ಫೋನಲ್ಲಿ ನೀವು ಬಳಸಬಹುದು. 112 ಕೂಡ ಬಳಸಬಹುದು. ಇಲ್ಲಿ ಏನು ಉದ್ದೇಶ ಅಂದ್ರೆ
ಮನೆಗೆ ಬೀಗವನ್ನು ಹಾಕಿ ಹೊರ ಹೋಗುವಂತ ಸಂದರ್ಭದಲ್ಲಿ ಆ ಬೀಗದ ಕೀಯನ್ನ ಮನೆ ಮುಂಭಾಗದ ಮ್ಯಾಟ್ ಕೆಳಗಡೆ ಇಟ್ಟು ಹೋಗುವಂತದ್ದು, ಮತ್ತೆ ಹೂವಿನ ಪಾಟಲ್ಲಿ ಇಟ್ಟು ಹೋಗುವಂತದ್ದು, KEB ಮೀಟರ್ ಪಕ್ಕ ಇಟ್ಟು ಹೋಗುವಂತದ್ದು, ಹೋಗುವಾಗ ಜೋರಾಗಿ ಕೂಗಿ ಹೇಳೋದು, ಫೋನ್ ಮಾಡೋದು, ಏನಂತ ಹೀಗೆ ನಾನು ಕೀನ ಮೀಟರ್ ಬೋರ್ಡ್ ಮೇಲೆ ಬಿಟ್ಟಿದ್ದೀನಿ, ನಾನು ಅರ್ಜೆಂಟ್ ಹಾಸ್ಪಿಟ್ಲಿಗೆ ಹೋಗ್ತೀನಿ ನೋಡ್ಕೊಳಪ್ಪ ಅಂತ ಹೇಳುವಂತದ್ದು. ಆಗ ಅಕ್ಕಪಕ್ಕದಲ್ಲಿ ಕೇಳ್ಕೊಳ್ತಾರೆ. ಈ ಅನುಮಾನಾಸ್ಪದ ವ್ಯಕ್ತಿಗಳು ಓಡಾಡಿಬಿಟ್ಟು ನಿಮ್ಮ ಚಲನವನ್ನ ಗಮನಿಸಿಬಿಟ್ಟು ಏನ್ ಮಾಡ್ತಾರೆ ಅಂದ್ರೆ ಮನೆಗೆ ಕನ್ನ ಹಾಕಿ ಚಿನ್ನ ಬಹಳ ಮೌಲ್ಯ ಜಾಸ್ತಿ ಇರೋದ್ರಿಂದ ಕಳ್ಳತನ ಜಾಸ್ತಿ ಆಗ್ತವೆ. ಹಾಗಾಗಿ ಅದನ್ನು ತಡೆಗಟ್ಟಬೇಕಂತ ಮನಗಂಡು ಸಾರ್ವಜನಿಕರಿಗೆ ಅನುಕೂಲವಾಗಬೇಕು. ಈ ಜಾಗೃತಿ ಅಭಿಯಾನದಲ್ಲಿ ಅರಸೀಕೆರೆ ಉಪವಿಭಾಗದ ಪೊಲೀಸ್ ಉಪಾಧೀಕ್ಷಕ ಗೋಪಿ ಬಿಆರ್, ಇನ್ಸ್ಪೆಕ್ಟರ್ ಕೃಷ್ಣಕುಮಾರ್ ಹಾಗೂ ಸಬ್ ಇನ್ಸ್ಪೆಕ್ಟರ್ ದಿಲೀಪ್ ಕುಮಾರ್ ಭಾಗವಹಿಸಿದ್ದರು. ಜಿಲ್ಲೆಯ ಅರಕಲಗೂಡು ಪಟ್ಟಣದ ಸರ್ಕಾರಿ ಪದವಿ ಕಾಲೇಜಿನಲ್ಲಿ ಜುಲೈ 18ರಂದು ಬೃಹತ್ ಉದ್ಯೋಗ ಮೇಳ ಆಯೋಜಿಸಲಾಗಿದ್ದು 12ಕ್ಕೂ ಹೆಚ್ಚು ಪ್ರತಿಷ್ಠಿತ ಕಂಪನಿಗಳು ಭಾಗವಹಿಸಿ ನೇರ ಸಂದರ್ಶನದ ಮೂಲಕ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಲಿದೆ ಎಂದು ಶಾಸಕ ಎ ಮಂಜು ತಿಳಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಉದ್ಯೋಗ ಮೇಳದಲ್ಲಿ ಯಾರ್ನ್ ಸ್ಟ್ಯಾಂಡ್, ಪ್ರೊಪಾಯಿಂಟ್, ಪೈನ್ ಲ್ಯಾಂಪ್ಸ್, SBI ಕಾರ್ಡ್ಸ್, ಡ್ರೈವೆಕ್ಸ್, ಝೊಮ್ಯಾಟೊ, ಓಯೋ, ಸ್ಕೋಡಾ, ಬಿಗ್ ಬಾಸ್ಕೆಟ್ ಸೇರಿದಂತೆ 12ಕ್ಕೂ ಹೆಚ್ಚು ಖ್ಯಾತ ಕಂಪನಿಗಳು ಭಾಗವಹಿಸಲಿವೆ. ಈ ಸಂಸ್ಥೆಗಳಿಗೆ SSLC, PUC, ITI, ಡಿಪ್ಲೊಮೊ, BE, BCom, BBA, MBA ಸೇರಿದಂತೆ ಯಾವುದೇ ಪದವಿ ಪಡೆದ ಅಭ್ಯರ್ಥಿಗಳು ಮೇಳದಲ್ಲಿ ಭಾಗವಹಿಸಬಹುದು. MSc, B.Ed ಹಾಗೂ TCH ಪೂರ್ಣಗೊಳಿಸಿದವರಿಗೂ ಬೋಧಕ ಕ್ಷೇತ್ರದಲ್ಲಿ ಉತ್ತಮ ಅವಕಾಶಗಳಿವೆ. ಬೆಳಗ್ಗೆ 9 ಗಂಟೆಯಿಂದ ಉಚಿತ ನೋಂದಣಿ ಆರಂಭವಾಗಲಿದ್ದು ಯಾವುದೇ ಶುಲ್ಕ ಪಾವತಿಸುವ ಅಗತ್ಯವಿಲ್ಲ. ಸಂದರ್ಶನದಲ್ಲಿ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಸ್ಥಳದಲ್ಲೇ ನೇಮಕಾತಿ ಆದೇಶ ಪತ್ರ ನೀಡಲಾಗುವುದು. ತಾಲೂಕಿನ ಎಲ್ಲ ಅರ್ಹ ನಿರುದ್ಯೋಗಿ ಯುವಕ ಯುವತಿಯರು ಈ ಅವಕಾಶವನ್ನ ಸದುಪಯೋಗಪಡಿಸಿಕೊಳ್ಳುವಂತೆ ಮನವಿ ಮಾಡಿದ್ದಾರೆ. ಇದಕ್ಕೆ ಸುಮಾರು 12 ಕಂಪನಿಗಳು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಮೊದಲನೇದು ಕಂಪನಿ ರ್ಯಾಂಡ್ ಸ್ಟ್ಯಾಂಡ್ ಅಂತ ಒಂದು ಕಂಪನಿ, ಪ್ರೋ ಪಾಯಿಂಟ್ ಅಂತ, EMMVEE, ಪೈನ್ ಲ್ಯಾಬ್ಸ್, SBI ಕಾರ್ಡ್ಸ್, ಡ್ರೈವೆಕ್ಸ್, ಜಂಬೋ ಟಾಯಿನ್, ಪ್ರೈಮ್ ರೋಸ್, ಲ್ಯಾಂಡ್ ಶೇರ್, ಸ್ಕೋಡಾ, ಅಡಿಕಾರ್ಡ್, ಬಿಗ್ ಬಾಸ್ಕೆಟ್ ಮತ್ತು ಟೀಚರ್ಸ್ ಟ್ರೈನಿಂಗ್ ಅವರು. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ಬೇಲೂರು ಚಿಕ್ಕಮಗಳೂರು ರೈಲ್ವೆ ಯೋಜನೆ ಹೈಕೋರ್ಟ್ ಆದೇಶಕ್ಕೂ ಕ್ಯಾರೆ ಎನ್ನದ ಅಧಿಕಾರಿಗಳು, ರೈತರ ಭೂಮಿ ವಶಕ್ಕೆ ಪಡೆದು ದರ್ಪ. RTE ವಿದ್ಯಾರ್ಥಿಗೆ ಶಿಕ್ಷಕರ ಅಟ್ಟಹಾಸ, ಶಾಲೆಯಲ್ಲಿ ಬಾಲಕನ ಮೇಲೆ ಅಮಾನುಷ ಹಲ್ಲೆ, ಸೆಂಟ್ ಫಿಲೋಮಿನಾ ಶಾಲೆ ವಿರುದ್ಧ ಪೋಷಕರ ಆಕ್ರೋಶ. ಎತ್ತಿನಹೊಳೆ ಪೈಪ್ಲೈನ್ ಜಾಯಿಂಟ್ ಸ್ಫೋಟ, 8 ಕೋಟಿ ಲೀಟರ್ ನೀರು ಪೋಲು, ಚುರುಕುಗೊಂಡ ದುರಸ್ತಿ ಕಾರ್ಯ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ VVC TV, ಸತ್ಯದ ಕಡೆ ನಮ್ಮ ನಡೆ.